ಎಲ್ಲರಿಗೂ ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಮುಂದೆ 2025ರಲ್ಲಿ ನಡೆಯಲಿರುವ ದೃಷ್ಟಿವಿಕಲಚೇತನರಿಗಾಗಿ ರಾಷ್ಟ್ರೀಯ ತಂಡ ಚೆಸ್ ಚಾಂಪಿಯನ್ಶಿಪ್ನ ಅಧಿಕೃತ ಪ್ರಕಟಣೆಯಿದೆ. ಇದರ ಒಳಗಿನ ಮುಖ್ಯ ಅಂಶಗಳನ್ನ, ಆಮೇಲೆ ಅದರ ಮಹತ್ವ ಏನು ಅಂತ ನೋಡೋಣ ಅಲ್ವಾ? ಹೌದು, ಖಂಡಿತ. ಶುರು ಮಾಡೋಣ. ಸರಿ, ಮೊದಲಿಗೆ ಕಾರ್ಯಕ್ರಮದ ಪೂರ್ತಿ ಹೆಸರು ಹೇಳ್ತೀನಿ. ಅಖಿಲ ಭಾರತ ಚೆಸ್ ಫೆಡರೇಷನ್ ಫಾರ್ ದಿ ಬ್ಲೈಂಡ್, ಅಂದ್ರೆ AICBF ಅವರ ರಾಷ್ಟ್ರೀಯ ತಂಡ ಚೆಸ್ ಚಾಂಪಿಯನ್ಶಿಪ್ ಫಾರ್ ದಿ ವಿಜುವಲಿ ಚಾಲೆಂಜ್ಡ್ 2025. ಇದು ನಡೆಯೋದು ಗುಜರಾತ್ನ ಅಹಮದಾಬಾದ್ನಲ್ಲಿ, ಅಲ್ಲಿನ ಬ್ಲೈಂಡ್ ಪೀಪಲ್ಸ್ ಅಸೋಸಿಯೇಷನ್ BPA ಅಲ್ಲಿ. ಹೌದು. ದಿನಾಂಕಗಳು ಅಕ್ಟೋಬರ್ 31ರಿಂದ ನವೆಂಬರ್ 2, 2025. ಹೌದು, ಇದನ್ನ AICB ಮತ್ತೆ ಗುಜರಾತ್ ಚೆಸ್ ಅಸೋಸಿಯೇಷನ್ ಫಾರ್ ದ ವಿಜುವಲಿ ಚಾಲೆಂಜ್ಡ್ GCAVC ಅಂತ ಇವರಿಬ್ರೂ ಸೇರಿ ಆಯೋಜಿಸ್ತಾ ಇರೋದು. ಅಹಮದಾಬಾದ್ನ BPA ಆತಿಥ್ಯ ವಹಿಸ್ತಿದೆ. ಇದು ಕೇವಲ ಒಂದು ಪಂದ್ಯಾವಳಿಯಲ್ಲ, ಅದೊಂದು ರೀತಿ ವಾರ್ಷಿಕವಾಗಿ ನಡೆಯೋ ಒಂದು ಪ್ರಮುಖ ಕೂಟ ಅಂತಾನೆ ಹೇಳ್ಬೋದು, ದೃಷ್ಟಿವಿಕಲಚೇತನ ಚೆಸ್ ಆಟಗಾರರ ಪಾಲಿಗೆ. ಸರಿ. ಈಗ ಕೆಲವು ನಿಯಮಗಳು, ಅವುಗಳ ಬಗ್ಗೆ ಸ್ವಲ್ಪ ನೋಡೋಣವಾ? ಖಂಡಿತ. ಪ್ರತಿ ರಾಜ್ಯದಿಂದ ಗಮನಿಸಿ, ಗರಿಷ್ಠ 3 ತಂಡಗಳು ಮಾತ್ರ ಭಾಗವಹಿಸಬಹುದು. ಓ, 3 ತಂಡಗಳು. ಓಕೆ. ಹೌದು. ನೋಂದಣಿಗೆ ಕೊನೆಯ ದಿನಾಂಕ ಅಕ್ಟೋಬರ್ 10, 2025. ಇನ್ನು ತಂಡದಲ್ಲಿ ಒಟ್ಟು 5 ಆಟಗಾರರು ಇರ್ತಾರೆ. 5 ಜನ. ಆದರೆ ಇಲ್ಲೊಂದು ನನಗಂತೂ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಮೊದಲ ಬೋರ್ಡ್ನಲ್ಲಿ ಮಹಿಳಾ ಆಟಗಾರ್ತಿಯೇ ಆಡಬೇಕು ಕಡ್ಡಾಯವಾಗಿ. ಹೌದು. ಇದು ನಿಜಕ್ಕೂ ಗಮನ ಸೆಳೆಯುವ ನಿಯಮ ಅಲ್ವಾ? ಆಮೇಲೆ 5ನೇ ಆಟಗಾರ ರಿಸರ್ವ್. ಸರಿ, ಅಂದ್ರೆ 4 ಮುಖ್ಯ ಬೋರ್ಡ್ಗಳು, ಒಬ್ರು ರಿಸರ್ವ್. ಕರೆಕ್ಟ್. ಈ ಮೊದಲ ಬೋರ್ಡ್ನಲ್ಲಿ ಮಹಿಳಾ ಆಟಗಾರ್ತಿ ಕಡ್ಡಾಯ ಅನ್ನೋದು ಏನದು? ಕೇವಲ ಭಾಗವಹಿಸುವಿಕೆ ಅಲ್ಲ, ಇದು ಮಹಿಳೆಯರ ಒಂದು ಆಕ್ಟಿವ್ ಆದ ಪ್ರಮುಖ ಪಾತ್ರ ವಹಿಸುವಿಕೆಗೆ ಕೊಡ್ತಿರೋ ಒತ್ತು ಅಂತ ಅನ್ಸುತ್ತೆ. ಕೇವಲ ಕೋಟಾ ತುಂಬೋದಲ್ಲ. ಹೌದು, ಲೀಡರ್ಶಿಪ್ ರೋಲ್ನಲ್ಲಿ. ಎಕ್ಸಾಕ್ಟ್ಲಿ, ಲೀಡರ್ಶಿಪ್ ರೋಲ್ನಲ್ಲಿಯೇ ಅವರನ್ನ ತರೋ ಪ್ರಯತ್ನ ಇರಬಹುದು. ಇದು ಬೇರೆ ಕ್ರೀಡೆಗಳಲ್ಲೂ ಇದೆಯಾ ಅಂತ ಯೋಚನೆ ಮಾಡಬೇಕು. ನಿಜ, ಅದು ಯೋಚಿಸಬೇಕಾದ ವಿಷಯವೇ. ಸರಿ, ಇನ್ನೊಂದು ಪ್ರಮುಖ ಅಂಶ, ಇದು ಫಿಡೆ ರೇಟೆಡ್ ಚಾಂಪಿಯನ್ಶಿಪ್. ಫಿಡೆ ರೇಟೆಡ್ ಅಂದ್ರೆ ಎಲ್ಲಾ ಆಟಗಾರರು ಅವರಿಗೆ ಸಕ್ರಿಯ ಫೈಡೆ ID ಇರಲೇಬೇಕು. ಹಾಗಾದ್ರೆ ಈ ಫೈಡೆ ರೇಟಿಂಗ್ನ ಪ್ರಾಮುಖ್ಯತೆ ಏನು? ಆಟಗಾರರಿಗೆ ಇದರಿಂದ ಏನು ಲಾಭ? ಫೈಡೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ವಿಶ್ವ ಚೆಸ್ ಫೆಡರೇಷನ್. ಸೊ ಫೈಡೆ ರೇಟಿಂಗ್ ಇರೋದ್ರಿಂದ ಈ ಪಂದ್ಯಾವಳಿಯ ಒಂದು ಗಂಭೀರತೆ ಜಾಸ್ತಿ ಆಗುತ್ತೆ. ಇಲ್ಲಿ ಗಳಿಸೋ ಪಾಯಿಂಟ್ಗಳು ಆಟಗಾರರ ಅಂತಾರಾಷ್ಟ್ರೀಯ ರೇಟಿಂಗ್ ಮೇಲೆ ನೇರ ಪರಿಣಾಮ ಬೀರುತ್ತೆ. ಓಕೆ. ಇದು ರಾಷ್ಟ್ರೀಯ ಮಟ್ಟದ ಆಟಗಾರರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕೆ ಅಥವಾ ಹತ್ತಿರವಾಗೋಕೆ ಸಹಾಯ ಮಾಡುತ್ತೆ. ಜೊತೆಗೆ ಇನ್ನೊಂದು ವಿಷಯ ಗಮನಿಸಬೇಕು, ವಾರ್ಷಿಕ ಸದಸ್ಯತ್ವ ಶುಲ್ಕ AICFBಗೆ ₹150 ಮತ್ತು AICF ಅಂದ್ರೆ ಅಖಿಲ ಭಾರತ ಚೆಸ್ ಫೆಡರೇಷನ್ಗೆ ₹300 ಇದು ಕಡ್ಡಾಯ ಅಂತ ಹೇಳಿದ್ದಾರೆ. ಸರಿ, ಬಹುಶಃ ಇದು ಸಂಘಟನೆಗಳ ನಿರ್ವಹಣೆಗೆ ಬೇಕಾಗಬಹುದು. ಹೌದು, ಖಂಡಿತವಾಗಿಯೂ ಅದೊಂದು ಆದಾಯದ ಮೂಲ ಆಗಿರುತ್ತೆ. ಈಗ ಆಟಗಾರರ ವಸತಿ, ಊಟದ ವ್ಯವಸ್ಥೆ ಬಗ್ಗೆ ಮಾತಾಡೋಣ. ಅಕ್ಟೋಬರ್ 30ನೇ ತಾರೀಕು ಸಂಜೆಯಿಂದ ನವೆಂಬರ್ 2ನೇ ತಾರೀಕು ಸಂಜೆವರೆಗೆ ಆಟಗಾರರು ಮತ್ತು ಅವರ ಜೊತೆ ಬರೋ ಅನುಮೋದಿತ ಸಹಾಯಕರು ಅಂದ್ರೆ ಎಸ್ಕಾಟ್ಸ್ ಅವರಿಗೆ ವಸತಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲೊಂದು ಸ್ವಲ್ಪ ಆಶ್ಚರ್ಯದ ಸಂಗತಿ ಇದೆ. ಏನು? ಪ್ರಾಯೋಜಕತ್ವದ ಲಭ್ಯತೆಗೆ ಒಳಪಟ್ಟು ಈ ಕಂಡೀಷನ್ ಮೇಲೆ ವಸತಿ, ಊಟ ಮತ್ತು ಭಾಗವಹಿಸುವಿಕೆಗೆ ಯಾವುದೇ ಶುಲ್ಕ ಇರೋದಿಲ್ವಂತೆ. ಇದು ದೊಡ್ಡ ವಿಷಯವೇ. ಫ್ರೀ ಆಗಿ ಭಾಗವಹಿಸಬಹುದು. ಹೌದು, ಆದ್ರೆ ಆ ಕಂಡೀಷನ್ ಇದೆ. ಹೌದು, ಆ ಪ್ರಾಯೋಜಕತ್ವದ ಲಭ್ಯತೆಗೆ ಒಳಪಟ್ಟು ಅನ್ನೋ ಮಾತು ಅದು ಮುಖ್ಯ. ಇದು ಆಯೋಜಕರ ಬದ್ಧತೆನ ತೋರಿಸುತ್ತೆ. ನಿಜ, ಆಟಗಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡೋ ಪ್ರಯತ್ನ. ಆದ್ರೆ ಆ ಕಂಡೀಷನ್ ಇದೆಯಲ್ಲ, ಅದು ವಾಸ್ತವ ಸ್ಥಿತಿಯನ್ನ ತೋರಿಸುತ್ತೆ. ಇಂತಹ ದೊಡ್ಡ ಕಾರ್ಯಕ್ರಮಗಳಿಗೆ ಹಣಕಾಸಿನ ನೆರವು ಎಷ್ಟು ಮುಖ್ಯ, ಎಷ್ಟು ಅವಲಂಬಿತವಾಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಹೌದು, ಪ್ರಾಯೋಜಕರು ಸಿಗದೆ ಹೋದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಖಂಡಿತ, ಅದು ಆಯೋಜಕರಿಗೊಂದು ದೊಡ್ಡ ಸವಾಲು ಕೂಡ. ಹಾಗೆ ಪೂರ್ವಾನುಮತಿ ಇಲ್ಲದೆ ಬರುವ ಸಹಾಯಕರಿಗೆ ವಸತಿ ವ್ಯವಸ್ಥೆ ಇರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸರಿ, ಯಾಕಂದ್ರೆ ಸೀಮಿತ ಸಂಪನ್ಮೂಲಗಳಿರುತ್ತೆ, ಅದನ್ನ ಸರಿಯಾಗಿ ಹಂಚಿಕೆ ಮಾಡಬೇಕಾಗುತ್ತೆ. ಹೌದು, ಎಲ್ಲದಕ್ಕೂ ಪ್ಲಾನಿಂಗ್ ಬೇಕೇ ಬೇಕು. ಸಂಪನ್ಮೂಲಗಳ ನಿರ್ವಹಣೆ ಬಹಳ ಮುಖ್ಯ. ಸರಿ, ಕೊನೆಯದಾಗಿ ನವೆಂಬರ್ 2ರಂದು ಸಂಜೆ 3ವರೆಗೆ ಸಮಾರೋಪ ಸಮಾರಂಭ. ಎಲ್ಲರೂ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ತಿಳಿಸಿದ್ದಾರೆ. ಓಕೆ. ಹಾಗಾದ್ರೆ ಈ ಎಲ್ಲಾ ಮಾಹಿತಿಯನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಏನಂತ ಹೇಳ್ಬೋದು?
ಇದು ಅಹಮದಾಬಾದ್ನಲ್ಲಿ ನಡೆಯುವ ಒಂದು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿರುವ ಹ್ಮ್ ಫೈಡೆ ಮಾನ್ಯತೆ ಪಡೆದ ದೃಷ್ಟಿ ವಿಕಲಚೇತನ ಆಟಗಾರರಿಗಾಗಿಯೇ ಮೀಸಲಾದ ಒಂದು ಸ್ಪರ್ಧಾತ್ಮಕ ಮತ್ತು ಒಳಗೊಳ್ಳುವಿಕೆಯ ಚೆಸ್ ಪಂದ್ಯಾವಳಿ. ಖಂಡಿತ. ಅದರಲ್ಲೂ ಮಹಿಳಾ ಪ್ರಾತಿನಿಧ್ಯಕ್ಕೆ ಒತ್ತು ಕೊಟ್ಟಿರೋದು, ಆರ್ಥಿಕ ಸಹಾಯದ ಪ್ರಯತ್ನ, ಇದೆಲ್ಲ ಪಾಸಿಟಿವ್ ಅಂಶಗಳು. ಹೌದು, ಅದೇ ಆ ಪ್ರಾಯೋಜಕತ್ವದ ಮೇಲಿನ ಅವಲಂಬನೆ ಒಂದು ಸವಾಲು. ಹೌದು. ಸರಿ, ಇದೆಲ್ಲವನ್ನು ಕೇಳಿದ ಮೇಲೆ ನನಗೊಂದು ಯೋಜನೆ ಬರ್ತಾ ಇದೆ. ಹೇಳಿ. ಈ 5-ಡೇ ರೇಟೆಡ್ ಪಂದ್ಯಾವಳಿಯಲ್ಲಿ ದೃಷ್ಟಿ ವಿಕಲಚೇತನ ಆಟಗಾರರು ಬಳಸುವ ನಿರ್ದಿಷ್ಟ ಅಳವಡಿಕೆಗಳು ಅಂದ್ರೆ ಅಡಾಪ್ಟೆಡ್ ಚೆಸ್ ಸೆಟ್ಸ್, ಬ್ರೇಲ್ ಬೋರ್ಡ್ಸ್, ಟಾಕಿಂಗ್ ಕ್ಲಾಕ್ಸ್, ಇವುಗಳ ಬಗ್ಗೆ ಹೆಚ್ಚಿನ ವಿವರಗಳು ಪ್ರಕಟಣೆಯಲ್ಲಿಲ್ಲ. ಹೌದು, ಅದರ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ ಈ ತಂತ್ರಜ್ಞಾನಗಳು ಆಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ, ಇಂತಹ ಪಂದ್ಯಾವಳಿಗಳು ಕೇವಲ ಸ್ಪರ್ಧೆಗೆ ಸೀಮಿತವಾಗದೆ ಆಟಗಾರರ ಕೌಶಲ್ಯ ಬೆಳೆಸಲು, ಅವರ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಒಂದು ಗಟ್ಟಿಯಾದ ಸಮುದಾಯವನ್ನ ಕಟ್ಟಲು ಹೇಗೆಲ್ಲ ಸಹಾಯ ಮಾಡ್ತವೆ ಅನ್ನೋದ್ರ ಬಗ್ಗೆ ಯೋಚಿಸ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಕೊಡುತ್ತೆ ಅಲ್ವಾ? ಹೌದು, ಖಂಡಿತವಾಗಿಯೂ. ಕೇವಲ ಪಂದ್ಯಾವಳಿ ಅಂತ ನೋಡದೆ ಅದರ ವಿಸ್ತಾರವಾದ ಪರಿಣಾಮಗಳ ಬಗ್ಗೆ ಯೋಚಿಸಲು ಇದೊಂದು ಉತ್ತಮ ಆರಂಭಿಕ ಮಾಹಿತಿ.